ನನ್ನ ಹೆಸರು ಹೇಮಾವತಿ. ನಾನಿಲ್ಲಿ ಟೀಚರ್ ಕೆಲಸ ಮಾಡ್ತಾ ಇದ್ದೀನಿ ಪ್ರಥಮ ಕಡೆಯಿಂದ. ಈ ಮೊದಲು ಸ್ಕೂಲು ನಾವು ಈ ಕ್ಲಾಸ್ ನಡೆಸಬೇಕು ಅಂತ ಓದು ಬರ್ತಾ ಮಾಡಬೇಕು ಅಂತ ಬಂದಾಗ ನಮಗೆ 25 ಮಕ್ಕಳು ಸಿಕ್ಕಿದ್ರು ಇಲ್ಲಿ. ಬಟ್ ಇಬ್ಬರು ಮಕ್ಕಳು ನಮ್ಗೆ ಕಂಟಿನ್ಯೂ ಬಂದಿಲ್ಲ, ಡಿಸ್ಕಂಟಿನ್ಯೂ ಅಂದರೆ 23 ಜನ ಮಕ್ಕಳು ಕಂಟಿನ್ಯೂ ಸಿಕ್ಕಿದ್ರು ಕ್ಲಾಸಿಗೆ. ಸಿಕ್ಕಿದಾಗ ಕೆಲವು ಮಕ್ಕಳು ಆ ಈ ಕೂಡ ಬರ್ತಾ ಇರಲಿಲ್ಲ. ಇವನ್ ಇಲ್ಲಿ ಸ್ಕೂಲ್ ಟೀಚರೇ ಹೇಳಿದರು ಅವ್ರಿಗೇನು ಫೋರ್ಸ್ ಮಾಡಿ ಕಲ್ಸಕ್ಕೆ ಹೋಗ್ಬಿಡಿ, ಅವರು ಆ ಇನ್ನೂ ಕಲಿತಾ ಇಲ್ಲ. ಅಂದರೆ ಈ 4ನೇ ಕ್ಲಾಸಲ್ಲಿರೋ ಮಗು ಒಂದು ಮತ್ತು 3ನೇ ಕ್ಲಾಸಲ್ಲಿರೋ ಮಗುಗೆ ಆ ಇನ್ನೂ ಬರಲ್ಲ. ಇವಾಗ ಕೇಳಿದ್ರೆ ಮತ್ತೆ ಇನ್ನೊಂದು ವಾರ ಬಿಟ್ಕೊಂಡು ಕೇಳಿದ್ರೆ ಆಗಲೇ ನೆನಪಿರಲ್ಲ, ನೀವೇನು ಕಲ್ಸಕ್ಕೆ ಹೋಗ್ಬಿಡಿ ಅಂತ. ನೋಡೋಣ ಅಂತ ನಾನು ಚಾಲೆಂಜಾಗಿ ತೊಗೊಂಡು ಕಲಿಸ್ತಾ ಇದ್ದೀನಿ. ಬಟ್ ಅವ್ರು ಇವಾಗ ಓದೋ ಲೆವೆಲ್ಗೆ ಬಂದಿದ್ದಾರೆ, ಲೆಟರ್ ಲೆವೆಲ್ಗೆ ಬಂದಿದ್ದಾರೆ. ಚಿಕ್ಕ ಚಿಕ್ಕ ಕಥೆಗಳಿದೆಯಲ್ಲ 1ರಿಂದ 6ವರೆಗಿನ ಕಥೆಗಳು ಸರಾಗಿ ಹೋಗಿ ಓದ್ತಾರೆ, ಮತ್ತು ಎಲ್ಲಿ ಹೇಳಿದ್ರು ಜೋಡಿಸ್ತಾರೆ. ಕಾಕುಂತ ಇವಾಗ ಕಲಿತಾ ಇದ್ದಾರೆ. ಅವರಷ್ಟೇ ಒಂದು 4 ಜನ ಮಕ್ಕಳು ಲೆಟರ್ ಲೆವೆಲಲ್ಲಿದ್ದಾರೆ, ಮತ್ತೆಲ್ಲ ಮಕ್ಕಳು ಓದೋ ಲೆವೆಲ್ಗೆ ಬಂದಿದ್ದಾರೆ. ಮತ್ತು ಪ್ಯಾರಾ ಲೆವೆಲ್, ಸ್ಟೋರಿ ಲೆವೆಲ್ ಮಕ್ಕಳು ಇಂಪ್ರೂವ್ ಆಗಿದ್ದಾರೆ. ಅವ್ರು ಭಾಗಕರವ್ರು ಲೆಕ್ಕ ಮಾಡ್ತಾರೆ. ಮತ್ತು ಕೆಲವರು 16, 18ವರೆಗೂ ಮಗ್ಗಿ ಹೇಳ್ತಾರೆ. ಕೆಲವರು 10ವರೆಗೂ ಅಂತೂ ಕಂಪಲ್ಸರಿ ಎಲ್ಲ ಮಕ್ಕಳಿಗೂ ಬರುತ್ತೆ. ಚೆನ್ನಾಗಿ ಕಲ್ತ್ಕೊತಾರೆ. ನಾವು ಏನು ಹೇಳ್ಕೊಡ್ತಿದ್ದೀವಿ ಅದನ್ನು ಇಂಟ್ರೆಸ್ಟ್ ತೋರಿಸಿ ಕಲ್ತ್ಕೊತಾ ಇದ್ದಾರೆ. ಮತ್ತು ಕ್ಲಾಸ್ ಚೆನ್ನಾಗಿ ನಡೀತಿದೆ ಅಂತ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ. ಎಷ್ಟನೇ ಕ್ಲಾಸು? ನಿಂಗೆ ಏನು ಅನಿಸುತ್ತೆ ಕ್ಯಾಂಪಿಗೆ ಇಲ್ಲಿ ಮಿಸ್ ನೋಡಿದ್ರೆ ಏನು ಅನಿಸುತ್ತೆ? ಏನೇನು ಹೇಳ್ಕೊಟ್ರು? ಗಣಿತದಲ್ಲೂ ಅಷ್ಟೇ ಮೇಡಮ್, 1, 2 ಕೂಡ ಬರೆಯೋಕ್ಕೆ ಬರ್ತಾ ಇರಲಿಲ್ಲ. ಆ್ಯಕ್ಚುಲಿ ಇವಾಗ ಕೂಡ ಲೆಕ್ಕ ಕಳೆಯ ಲೆಕ್ಕ ಮಾಡ್ತಾರೆ, ಆ ಲೆವೆಲ್ಗೆ ಬಂದಿದೆ. ಸರಿ, ಓದ್ತೀಯಾ ಈಗ? ಹಾಂ, ಗಣಿತ ಯಾವ್ಯಾವ್ದು ಏನೇನು ಕೊಟ್ಟರು ನಿಮಗೆ? ಗಣಿತ ಏನೇನು ಹೇಳ್ಕೊಟ್ರು? 1, 2 ಮತ್ತು ಲೆಕ್ಕ ಮತ್ತು ಭಾಗಕರ.